ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇದು ನಮ್ಮ 108ರಿಂದ 110 ದಿನದ ಕ್ರಾಪು ಶುಂಠಿ ಬಂದುಬಿಟ್ಟು ಸದ್ಯಕ್ಕೆ ಆರೋಗ್ಯಯುತವಾಗಿದೆ. ಇವತ್ತು ಒಂದು ಸ್ಪ್ರೇ ಕೊಡೋದ್ರಿಂದ ಒಂದು ವೀಡಿಯೋನು ಸಹ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಶುಂಠಿ ಕ್ರಾಪು ಚೆನ್ನಾಗಿದೆ ಸದ್ಯಕ್ಕೆ. ಇವತ್ತೇನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ಹೇಳ್ಬಿಡ್ತೀನಿ. ಅದರಲ್ಲಿ ಸ್ವಲ್ಪ ಲೀಫ್ ಸ್ಪಾಟು ಜಾಸ್ತಿ ಆಗ್ತಾಯಿದೆ. ಜಾಸ್ತಿ ಅಂದರೆ ಸಿವಿಯರ್ ಇಲ್ಲ. ಸೊ ಇಲ್ಲಿಂದ ತನಕ ಕೊಟ್ಟಿರೋದು ಒಂದೇ ಸ್ಪ್ರೇ. ಸೊ ಲೀಫ್ ಸ್ಪಾಟು ಜಾಸ್ತಿ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಒಂದು ಸ್ಪ್ರೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಇವತ್ತು ಕೊಡ್ತಾಯಿದ್ದೀನಿ. ತೋರಿಸ್ತೀನಿ ನೋಡಿ ಲೀಫ್ ಸ್ಪಾಟ್ ಹೆಂಗಿದೆ ಅಂತ. ಸೊ ನೋಡಿ, ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಇನ್ಸೆಕ್ಟ್ ಡ್ಯಾಮೇಜ್ ಇದೆ ನೋಡಿ, ಇನ್ಸೆಕ್ಟ್ ಡ್ಯಾಮೇಜ್ ಇದೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಒಂದು ಸ್ಪ್ರೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಸಿವಿಯರ್ ಇಲ್ಲ, ಆದ್ರೂ ಶುಂಠಿ ಬೆಳೆ ತುಂಬ ಚೆನ್ನಾಗಿದೆ. ಮೊನ್ನೆ ಒಂದು ಹಿಂಗೆ ಶುಂಠಿ ಬೆಳೆ ಚೆನ್ನಾಗಲಿಕ್ಕೆ ಕಾರಣ ಏನು ಅಂತ ಒಂದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಹಿಂಗೆ ಮೊನ್ನೆ ಒಬ್ಬರು ಕಸ್ಟಮರ್ ಬಂದಿದ್ದರು ನನ್ನ ಶಾಪಿಗೆ. ಏನಂತಂದರು, ಸರ್ ಒಬ್ಬ ನಮ್ಮ ಕಸ್ಟಮರ್ ನಮ್ಮ ಪಕ್ಕದಲ್ಲಿ ಒಬ್ಬ ರೈತ ಇದ್ದಾನೆ, ಅವರು ಶುಂಠಿ ನಾಟಿ ಮಾಡ್ಬೇಕಾದ್ರೆ ನಾವೇನು ಕೊಡೋದಿಲ್ಲ, ಅವ್ರೇನು ಕೊಡೋದಿಲ್ವಂತೆ. ಶುಂಠಿ ಬೆಳೆ ತುಂಬ ಚೆನ್ನಾಗಿ ಬರ್ತಿದೆ ಸರ್ ಅಂತ ಅಂದರು. ನಾನು ಇದನ್ನು ಹೌದಾ, ಎಷ್ಟು ವರ್ಷದಿಂದ ಬೆಳೀತಿದ್ದಾರೆ ಎಲ್ಲ ವಿಚಾರಿಸಿದೆ. ಅವ್ರು ಹೇಳಿದ್ರು ಏನಂತ, ಸರ್ ಒಂದು 6ರಿಂದ 8 ವರ್ಷ ಆಯಿತು ನಾನು ನೋಡ್ತಾ ಇದ್ದೀನಿ ಅಂತಂದರು. ಓಕೆ, ಪ್ರತಿ ಸರಿನೂ ಚೆನ್ನಾಗಿ ಬಂದಿದೆಯಾ ಅಂದರೆ, ಇಲ್ಲ ಸರ್ ಒಂದು 2 ವರ್ಷ ಚೆನ್ನಾಗಿ ಬರುತ್ತೆ, 2 ವರ್ಷ ಚೆನ್ನಾಗಿ ಬರೋದಿಲ್ಲ ಅಂದೆ. ಅಲ್ಲ ರೀ, ನೀವು ಹೇಳೋ ಪ್ರಕಾರ ಏನೂ ಹಾಕಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ಪ್ರತಿ ವರ್ಷವೂ ಹಾಗೇ ಬರಬೇಕಲ್ವ? ಏನೂ ಹಾಕ್ದಲ್ಲೇ ಇದ್ರೂ 1 ವರ್ಷ ಚೆನ್ನಾಗಿ ಬರುತ್ತೆ, 1 ವರ್ಷ ಚೆನ್ನಾಗಿ ಬರೋಲ್ಲ ಅಂದ್ರೆ ಕಾರಣ ಏನಿರ್ಬೋದು ಯೋಚನೆ ಮಾಡಿ ಹಿಂದೆ. ಗೊತ್ತಿಲ್ವಲ್ಲ ಸರ್ ಅಂದರು. ಅಂದರೆ ಅವರು ಅಪ್ರೋಚ್ ಏನು ಅಂದರೆ, ನಾನು ಏನು ಹಾಕ್ದಲ್ಲೇ ಬೆಳಿಬೋದಾ ಅನ್ನೋದು ಅವ್ರ ಥಾಟ್ ಇತ್ತು. ಓಕೆ, ಆಮೇಲೆ ಅವ್ರನ್ನೇ ಕ್ವಶನ್ ಕೇಳಿದೆ. ಅದು ಕ್ವಶನ್ ಕೇಳಿದ್ಮೇಲೆ ಅವ್ರು ಸುಮ್ಮನಾದರು. ನೋಡಿ, ಇಷ್ಟೇ ರೈತರೆ, ನಿಮ್ಮ ಭೂಮಿ ಪೋಷಕಾಂಶಗಳ ಭರಿತವಾಗಿದ್ದರೆ, ಪೋಷಕಾಂಶಗಳ ಯುಕ್ತವಾಗಿದ್ದರೆ ನೀವೇನು ಕೊಡೋವಂಥ ನೆಸೆಸಿಟಿ ಇರೋದಿಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟೊಂದು ಕೊಟ್ಕೋಬೇಕಾಗುತ್ತೆ. ನಿಮ್ಮ ಭೂಮಿಯಲ್ಲಿ ಏನೂ ಇಲ್ಲ ಅಂದಾಗ ನೀವು ಕೊಡಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು ನನ್ನದೇ ಜಾಗ, ಮೇ ಬಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನೋ ಹೆಂಗೋ ನನಗೂ ಗೊತ್ತಿಲ್ಲ. ನನ್ನ ಭೂಮಿ ಮಣ್ಣು ಪರೀಕ್ಷೆ ಮಾಡಿಸಿದಾಗ ನನಗೆ ಸಿಕ್ಕಿರೋ ರಿಪೋರ್ಟ್ ಏನಂದರೆ 0.36 ಸಾವಯವ ಅಂಶ, ಅಂದರೆ ತುಂಬ ಕಡಿಮೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ನೈಟ್ರೋಜನ್ನು, ಅದು ತುಂಬ ಕಡಿಮೆ. ಇನ್ನು ಪೊಟ್ಯಾಶ್ ಸ್ವಲ್ಪ ಚೆನ್ನಾಗಿದೆ, ಫಾಸ್ಫರಸ್ಸು ಸಹ ಕಡಿಮೆ ಇದೆ. ಸೊ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾನು ಸಾವಯವ ಅಂಶನ ನಾಟಿ ಮಾಡ್ಬೇಕಾದ್ರೂ ಸೇರಿಸಿದ್ದೆ, ಹಾಗೆಯೇ ಗೊಬ್ಬರ ಕೊಡಬೇಕಾದ್ರೂ ಸೇರಿಸಿದ್ದೆ, ಹಾಗೆಯೇ ಜೀವಾಮೃತನ ಸಹ ಮಾಡ್ತಾಯಿದ್ದೀನಿ ಈ ವರ್ಷ. ಸೊ ಅದರಿಂದ ನಾವು ಶುಂಠಿ ಕ್ರಾಪು ಚೆನ್ನಾಗಿದೆ. ಸೊ ಇದು ಮ್ಯಾಟ್ರ್ ಏನಂದರೆ, ನಿಮ್ಮ ಭೂಮಿಯಲ್ಲಿ ಏನಿಲ್ಲ ಅನ್ನೋದು ನೀವು ತಿಳ್ಕೊಬೇಕು. ಮಣ್ಣು ಪರೀಕ್ಷೆ ಮಾಡಿಸಿ ಅದ್ರ ಪ್ರಕಾರ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡ್ತಾಯಿದ್ರೆ, ಸೊ ಕಡಿಮೆ ಇದ್ದಿದ್ದ ಜಾಗದಲ್ಲೂ ಸಹ ನೀವು, ಆಮೇಲೆ ಸಾವಯವ ಅಂಶ ಇನ್ನೊಂದು ಹೇಳ್ತೀನಿ, ಅದು ಮಧ್ಯದಲ್ಲಿ ಸೇರಿಸ್ತೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಸೇರಿಸೋದೇ ಇಲ್ಲ, ಮಧ್ಯದಲ್ಲಿ ಸೇರಿಸ್ತೀನಿ. ಸಾವಯವ ಅಂಶ ಬೇಗ ಕೆಲಸ ಆಗೋದಿಲ್ಲ. ಸೊ ನಾಟಿ ಮಾಡೋ ಸಮಯದಲ್ಲೇ ನೀವು ಸಾವಯವ ಅಂಶ ಸೇರಿಸ್ಬೇಕು. ಸೊ ಇದು ಮೇಯ್ನ್ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಇಷ್ಟನ್ನೆಲ್ಲ ಕೇರ್ ತೊಗೊಂಡಿರೋದಕ್ಕೆ ಈ ಭೂಮಿ ಅಷ್ಟು ಫಲವತ್ತತೆವಾಗಿಲ್ವ ಅಂದ್ರೂ, ಫಲವತ್ತತೆ ಕಡಿಮೆ ಇದ್ರೂ ಸಹ ಶುಂಠಿ ಬೆಳೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹೇಗೆ ಇನ್ನೂ ಒಂದು ಮ್ಯಾಟ್ರ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ಬರೀ ಇಷ್ಟು ಮಾಡಿದ್ರೆ ಸಾಕಾ ಶುಂಠಿ ಬೆಳೆ ತುಂಬ ಚೆನ್ನಾಗಿ ಬರುತ್ತಾ? ಏನು ಪೋಷಕಾಂಶಗಳು ಚೆನ್ನಾಗಿದ್ದು ನಾಟಿ ಮಾಡಿಬಿಟ್ಟು ನಾವು ಜೆಟ್ಟಲ್ಲಿ ನೀರು ಕೊಟ್ಬಿಟ್ರೆ ಚೆನ್ನಾಗಿ ಬರುತ್ತಾ? ಇಲ್ಲ, ಇನ್ನೂ ಒಂದು ಮ್ಯಾಟ್ರ್ ಇದೆ. ಇನ್ನೂ 2 ಮ್ಯಾಟ್ರ್ ಇದೆ ಆ್ಯಕ್ಚುಲಿ. ಒಂದು ಮ್ಯಾಟ್ರ್ ಬಂದ್ಬಿಟ್ಟು ವಾತಾವರಣದಲ್ಲಿ ಉಷ್ಣಾಂಶ. ನಿಮ್ಮ ವಾತಾವರಣ ನಿಮಗೆ ಸಪೋರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ವರ್ಷ ತುಂಬ ಮಳೆ ಕಡಿಮೆ ಇದೆ, ತುಂಬ ಅಂದರೆ ತುಂಬ ಮಳೆ ಕಡಿಮೆ ಇದೆ ಎಲ್ಲ ಕಡೆನೂ. ಸೊ ಕೆಲವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಖರ್ಚು ಸಹ ಮಾಡಿದ್ದಾರೆ, ಆದರೂ ಬೆಳೆ ತುಂಬ ಚೆನ್ನಾಗಿ ಬಂದಿಲ್ಲ. ಇಳುವರಿ ಏನು ನೋಡೋದಕ್ಕೆ ಆರೋಗ್ಯಯುತವಾಗಿ ಅಥವಾ ಬೆಳವಣಿಗೆಯಲ್ಲಿ ಕುಂಠಿತವಾಗಿರೋದು ಕಾರಣ ಏನು ಅಂದರೆ, ಉಷ್ಣಾಂಶ ತುಂಬ ಜಾಸ್ತಿ ಇದೆ. 34 ಹತ್ರ ಹೆಚ್ಚು ಕಮ್ಮಿ ಇದೆ ಸುತ್ತಮುತ್ತ. ಜೂನ್ ಆದ್ರೂ ಸಹ ಮಳೆ ಬಿದ್ದಿಲ್ಲ. ಸೊ ಅದು ಒಂದು ಮ್ಯಾಟ್ರ್ ಆಗುತ್ತೆ. ಹೇಗೆ ಅಂದರೆ, ನೀವು ಬೇಸಿಗೆಯಲ್ಲಿ ಊಟನ ತುಂಬ ಕಡಿಮೆ ಮಾಡ್ತೀರಾ. ಸೊ ಗಿಡಗಳು ಸಹ ಹಾಗೆಯೇ, ನೀವು ಕೊಟ್ಟಂಥ ಪೋಷಕಾಂಶಗಳನ್ನ ಎತ್ಕೋಬೇಕು ಅಂದರೆ ಅಂದರೆ ವಾತಾವರಣದಲ್ಲಿರುವಂಥ ಉಷ್ಣಾಂಶ 26 ಡಿಗ್ರಿ ಸೆಲ್ಸಿಯಸ್ಸಿಂದ 30 ಒಳಗಡೆ ಇದ್ದರೆ ಉತ್ತಮ. 30ನೂ ಹೋಗಬಾರ್ದು, 28 ಇದ್ದರೆ ಉತ್ತಮ. ನಿಮ್ಗೆ ಯಾವಾಗ ಅದು ಜಾಸ್ತಿ ಆಗುತ್ತೋ, ನೀವು ಕೊಟ್ಟಂಥ ಪೋಷಕಾಂಶಗಳನ್ನ ತುಂಬ ಹೆಚ್ಚಾಗಿ ತೊಗೊಳೋದಿಲ್ಲ ಗಿಡಗಳು, ಆವಾಗ ಬೆಳವಣಿಗೆ ಕುಂಠಿತವಾಗೇ ಆಗುತ್ತೆ. ಸ್ವಲ್ಪ ಉಷ್ಣಾಂಶ ಕಡಿಮೆ ಆಯಿತು ಅಂತಂದರೆ ಈ ಬೆಳೆಗಳು ಏನು ಮಾಡುತ್ತೆ, ಅಥವಾ ಶುಂಠಿ ಹಣ್ಣು ಆಯಿತು, ಬೇರೆ ಕ್ರಾಪಾರ ಆಯಿತು, ಬೇಗ ನಿಮಗೆ ಪೋಷಕಾಂಶಗಳನ್ನು ಕೊಟ್ಟಿದ್ವಾ ತ್ವರಿತವಾಗಿ ತೊಗೊಂಡು ಉತ್ತಮವಾದ ಬೆಳವಣಿಗೆಯಲ್ಲಿ ಉತ್ತಮವಾಗಿ ತೋರಿಸುತ್ತೆ. ಸೊ ಇದು ಒಂದು ಮ್ಯಾಟ್ರ್ ಆಗುತ್ತೆ. ಹೇಗೆ ಇನ್ನೊಂದು ಮ್ಯಾಟ್ರೇನು, ನೀವು ಬಳಸೋವಂಥ ಮಾಲಿಕ್ಯೂಲ್ಗಳು. ನಾನು ನೋಡಿದ್ದೀನಿ ಕೆಲವರು ಮೆಟಿರಾಮ್ 70% ಅದನ್ನು ಸಹ ಶುಂಠಿನಲ್ಲಿ ಬಳಸ್ತಾ ಇದ್ದಾರೆ. ಅದು ಏನು ಕೆಲಸ ಮಾಡುತ್ತೆ, ಅವರೇ ನಿಮಗೆ ಒಂದು ಲೀಫ್ಲೆಟ್ ಕೊಟ್ಟಿರ್ತಾನೆ, ಅದರಲ್ಲೇ ನೋಡಿ ಡೌನಿ ಮಿಲ್ಡು ಮತ್ತು ಲೇಟ್ ಬ್ಲೈಟ್ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಸ್ಟಿಲ್ಲು ಮೆಟಿರಾಮ್ನ ಬಳಸ್ತಾ ಇದ್ದೀರಾ, ಅದು ರಾಂಗು. ಇದೊಂದು ಮ್ಯಾಟ್ರ್ ಆಗುತ್ತೆ. ಓಕೆ,
ಸೊ ಆರೋಗ್ಯಯುತವಾಗಿ ಬೆಳಿಬೇಕು ಅಂದ್ರೆ ಲೀವ್ ಸ್ಪಾಟ್ ಅವಾಯ್ಡ್ ಮಾಡಬೇಕು, ಅಥವಾ ಇನ್ನೊಂದೇನು ಪೈರಿಕ್ಯುಲೇರಿಯಾ ಬಂದಿದೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ಮೆಟಿರಾಮ್ ಸೇರಿಸ್ಬೇಕಾ ಇಲ್ವಾ, ಅದು ಹೇಗಿದೆ, ಅದನ್ನು ಮಾಲಿಕ್ಯೂಲ್ ಯಾವ್ದು ಬಳಸ್ತಿದ್ದೀವಿ ಅಂತ ನಿಮಗೆ ಅವೇರ್ನೆಸ್ ಇರಬೇಕು. ಇದ್ರ ಬಗ್ಗೆ ಒಂದು ಹೇಳಬೇಕು ಅಂದ್ರೆ ಮೊನ್ನೆ ಒಬ್ಬರು ಬಂದಿದ್ದರು, ಲೀವ್ ಸ್ಪಾಟ್ನ ಔಷಧಿ ಸರ್ ಇದು ಅಂತ ಅಂದ್ಬಿಟ್ಟು ಒಂದು ಮಾಲಿಕ್ಯೂಲ್ನ ಇಟ್ಕೊಂಬಂದಿದ್ರು. ಪಕ್ಕದವ್ರು ಹೊಡೆದಿದ್ದಾರೆ, ಲೀವ್ ಸ್ಪಾಟ್ ಅವಾಯ್ಡ್ ಆಗಿದೆ, ಚೆನ್ನಾಗಿದೆ ಸರ್ ಶುಂಠಿ ಈಗ ಅಂತಂದರು. ನಾನು ಅದನ್ನು ಇಸ್ಕೊಂಡು ನೋಡಿದೆ, ಅದು ಬಂದುಬಿಟ್ಟು ಬಯೋಸ್ಟಿಮ್ಯುಲೆಂಟು. ಓಕೆ, ಬಯೋಸ್ಟಿಮ್ಯುಲೆಂಟ್ ತಗೊಂಬಂದು ಹಂಗಂತಿದ್ದಾರೆ. ನೀವೇನು ಹೊಡಿತಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಗಿಡಗಳಿಗೆ ಏನು ಸಪ್ಲೈ ಮಾಡ್ತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ರೆಕಮೆಂಡ್ ಮಾಡಿರೋರು ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಏನು ರೆಕಮೆಂಡ್ ಮಾಡ್ತೀರಾ, ಇಲ್ಲ ನೀವಾಗೇ ಹೋಗಿ ಈ ಥರ ತೊಗೊಂಬಂದಾಗ ತಪ್ಪು ತೊಗೊಂಬಂದು ಔಷಧಿಗಳು ನೋಡೋದು, ಇದು ಸಹ ಮ್ಯಾಟ್ರ್ ಆಗುತ್ತೆ. ಸೊ ಫಂಗಿಸೈಡ್ ಅಂದರೆ ಯಾವುದು, ಇನ್ಸೆಕ್ಟಿಸೈಡ್ ಯಾವುದು, ಅಂದರೆ ಬಯೋಸ್ಟಿಮ್ಯುಲೆಂಟ್ ಅಂದರೆ ಯಾವುದು, ಇದನ್ನೆಲ್ಲ ನೀವು ತಿಳ್ಕೋಬೇಕು. ಓಕೆ, ಸೊ ಎಗೈನ್ ನಾನು ಬಳಸ್ತಾ ಇರೋವಂಥದ್ದು ನೋಡಿ ಇವತ್ತಿನ ಮಾಲಿಕ್ಯೂಲು. ಸೊ ಇದು ಸಿಲಿಕಾನ್ ಬೇಸ್ಡ್ ಸ್ಪ್ರೆಡ್ಡರು. ಫಸ್ಟ್ ಇದನ್ನು ಹಾಕ್ಕೊತೀನಿ. ಸೊ ಇದು pH ಬ್ಯಾಲೆನ್ಸರು, ಸ್ವಲ್ಪ ಕಾಸ್ಟ್ಲಿ ಇದೆ, ಇವೆರಡು ಸೇರಿ ಒಟ್ಟಿಗೆ ಬರುತ್ತೆ ನನಗೆ. ಇದು pH ಬ್ಯಾಲೆನ್ಸರು ಅಂದರೆ ನಿಮ್ಮ ವಾಟ್ರ್ pH ಸ್ಪ್ರೇ ವಾಟ್ರ್ ಇರುತ್ತಲ್ಲ ಅದ್ರ pHನ ಬ್ಯಾಲೆನ್ಸ್ ಮಾಡಬೇಕು. ಇದು ಎರಡನೇದಾಗಿ ಬಳಸ್ತೀನಿ. ಇದನ್ನು ಹಾಕಿದ್ರೆ ಏನಾಗುತ್ತೆ ಅಂದರೆ ವಾಟ್ರ್ ಸ್ಮೂತ್ ಆಗುತ್ತೆ, ನೀವು ಕೊಡೋವಂತಹ ಔಷಧಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಾದಮೇಲೆ ಒಂದು ಹೆಲಿಪ್ರೋ ಅಂತ GSP ಕ್ರಾಪ್ ಸೈನ್ಸ್ದು, ಇದು ನಿಮಗೆ ಏನು ಮಾಡುತ್ತೆ, ಈ ಸ್ಟೆಮ್ ಬೋರರ್ಸು ಹುಳುಗಳು ಬಾಧೆನ ಕಡಿಮೆ ಮಾಡುತ್ತೆ. ಇನ್ನೊಂದು ಫಂಗಿಸೈಡು, ಇದು ಲೀವ್ ಸ್ಪಾಟ್ ತೋರಿಸಿದ್ನಲ್ಲ ಅದಕ್ಕೆ ಬಳಸ್ತಿದ್ದೀನಿ, ಅಜಾಕ್ಸಿಸ್ಟ್ರೋಬಿನು ಟೆಬಿಕೊನಜಾಲ್ದು. ಇನ್ನು ಬಂದರೆ ಲಾಸ್ಟ್ನೇದು ಮೈಕ್ರೋ ನ್ಯೂಟ್ರಿಯೆಂಟ್. ಓಕೆ, ನಾನು ಇಲ್ಲಿ ಯಾವುದೇ ತರಹದ ಬಯೋಸ್ಟಿಮ್ಯುಲೆಂಟ್ನ ಬಳಸ್ತಿಲ್ಲ. ನೀವು ಬಯೋಸ್ಟಿಮ್ಯುಲೆಂಟ್ ಬಳಸ್ತೀವಿ ಅಂದರೆ ಫಂಗಿಸೈಡು ಇನ್ಸೆಕ್ಟಿಸೈಡ್ ಜೊತೆಗೆ ಬಳಸಬೇಡಿ, ಅದರಿಂದ ನಿಮಗೆ ಸ್ವಲ್ಪ ಏನು ಕಂಪ್ಯಾಟಬಿಲಿಟಿ ಇಲ್ಲ ಅಂತಂದರೆ ಸರಿಯಾಗೋದಿಲ್ಲ. ಯಾಕೆನ್ ರೋಗಗಳ ವಾಸಿ ಮಾಡೋ ಅಂಥ ಗುಣವೂ ಸಹ ಕಡಿಮೆ ಆಗಿಬಿಡುತ್ತೆ. ಓಕೆ, ಹೆಚ್ಚು ಕಾಂಬಿನೇಷನ್ ಮಾಡಿದಷ್ಟು ರಿಸಲ್ಟು ತುಂಬ ಕಡಿಮೆ ಬರುತ್ತೆ. ಈಗೇನು ಇದು ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್, ಇದೊಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಕೆಲವ್ರು ಹೇಳ್ತಾರೆ ಸರ್ ನಾನು ಜಿಂಜರ್ ಬೂಸ್ಟ್ ಮಾಡ್ತೀನಿ. ಸೊ ನೀನು ಜಿಂಜರ್ ಬೂಸ್ಟ್ ಮಾಡ್ತೀನಿ ಅಂದರೆ ಇದ್ರ ಜೊತೆ ಮಾಡೋವಾಗಿಲ್ಲ. ಚಿಲೇಟಿಂಗ್ ಫಾರ್ಮ್ ಏನಿರುತ್ತೋ ಅದು ಏನಾಗುತ್ತೆ ಅಂದರೆ ನೀವು ಯಾವುದೇ ಔಷಧಿ ಜೊತೆ ಹಾಕಿದ್ರೂ ಮಿಕ್ಸ್ ಆಗಿಬಿಟ್ಟು ರಿಸಲ್ಟ್ ಬರುತ್ತೆ. EDTA ಚಿಲೇಟೆಡ್. ಸೊ ನೀವು ಜಿಂಜರ್ ಬೂಸ್ಟರ್ ಅದೆಲ್ಲ ನಾನ್ ಚಿಲೇಟೆಡ್ ಮಾಲಿಕ್ಯೂಲ್ಸು, ಅದನ್ನು ನೀವು ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿನ ತನಕ ಜಿಂಜರ್ ಬೂಸ್ಟರು ಅವನ್ನೆಲ್ಲ ಬಳಸ್ಕೊಂಡಿಲ್ಲ. ರೀಸನ್ ಇಷ್ಟೇ, ನನಗೆ ಅಗಲ ಬಗಲ ಔಷಧಿಗಳ್ನ ತೊಗೊಂಬಂದು ಹೊಡಿಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮ ಟೈಮ್ಗಳು ವೇಸ್ಟ್ ಆಗುತ್ತೆ. ಸೊ ನೀವು ಅದನ್ನು ಮಾಡಬೇಕಂದ್ರೆ ಸಪ್ರೇಟಾಗಿ ಡೆವಲಪ್ಮೆಂಟ್ ಸ್ಪ್ರೇ ಅಂತ ಮಾಡ್ಕೊತಿರಲ್ಲ ಅದ್ರ ಜೊತೆ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿನ ತನಕ ಡೆವಲಪ್ಮೆಂಟ್ ಸ್ಪ್ರೇ ಒಂದೂ ಕೊಟ್ಟಿಲ್ಲ. ಬೇಕಾಗುತ್ತೆ, ಕೊಟ್ಟಿದ್ದೀನಿ ಒಮ್ಮೆ, ಅದು ಏನಂದರೆ EDTA ಚಿಲೇಟೆಡ್ ಅಷ್ಟು ಮಾತ್ರ ಕೊಟ್ಟಿದ್ದೀನಿ ಮೈಕ್ರೋ ನ್ಯೂಟ್ರಿಯೆಂಟ್ ಜೊತೆಗೆ. ಓಕೆ, ಸೊ ಅದು ಬಿಟ್ಟರೆ ನಾನು ಇಲ್ಲಿನ ತನಕ ಯಾವುದೇ ತರಹದ ಬೇರೆ ಮಾಲಿಕ್ಯೂಲ್ಗಳನ್ನು ಬಳಸಿಲ್ಲ. ಇಷ್ಟು ನಂದು ಇವತ್ತಿನ ಬ್ಲಾಗು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಸೊ ನಿಮ್ಗೆ ಯಾವುದೇ ಮೆಟೀರಿಯಲ್ ಬೇಕಿದ್ರೂ ಸೊ ಆಪರ್ಚುನಿಟಿ ಇದ್ದರೆ ನಾನು ಕಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಹೊನ್ನವಳ್ಳಿ ಬೊಮ್ಮಲಿಂಗೇಶ್ವರ ಟ್ರೇಡರ್ಸ್ ವತಿಯಿಂದ ಧನ್ಯವಾದಗಳು. ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9986143216. ಥ್ಯಾಂಕ್ ಯು ಸೋ ಮಚ್.